ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ವಿಷಯ ಸಮಗ್ರ ಅರ್ಥಶಾಸ್ತ್ರ ವಿಷಯದ 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಇಲ್ಲಿಯವರೆಗೆ ಸುಮಾರು 3 ಅಧ್ಯಾಯಗಳು ಕಂಪ್ಲೀಟ್ ಆಗಿದಾವ. ನೀವು ಅದನ್ನ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಬಹುದು. ಸೊ ಇವತ್ತಿನ ವಿಷಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತೇಳಿ ನಾವು ನೋಡ್ತೀವಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇದು 4ನೇ ಅಧ್ಯಾಯ. ಇನ್ನು 2 ಅಧ್ಯಾಯಗಳಾದ್ರೆ ಸಮಗ್ರ ಅರ್ಥಶಾಸ್ತ್ರವು ಪೂರಾ ಕಂಪ್ಲೀಟ್ ಆಗ್ತದೆ. ಕಂಪ್ಲೀಟ್ ಸಿಲೆಬಸ್ ಏನಾಗ್ತದೆ ಅಂದ್ರೆ ಮುಗಿತದ ಅಂತೇಳಿ ಹೇಳ್ತಾ ಇವತ್ತಿನ ವಿಷಯವನ್ನ ಪ್ರಾರಂಭಿಸೋಣ. ಸೊ ಆದಾಯ ಎಂದರೆ ಫಸ್ಟ್ ಆಫ್ ಆಲ್ ಆದಾಯ ಅಂದ್ರೆ ತಿಳ್ಕೊಳ್ರಿ. ಆದಾಯ ಅಂದ್ರೆ ಏನು? ನೀವೇನ್ ಮಾಡ್ತೀರಿ ಅಂದ್ರ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತೀರಿ. ಉತ್ಪಾದನೆ ಮಾಡಿ ಅವುಗಳನ್ನ ಏನ್ ಮಾಡ್ತೀರಿ ಅಂದ್ರ ಮಾರಾಟ ಮಾಡ್ತೀರಿ. ಮಾರಾಟ ಮಾಡಿದಾಗ ನಿಮ್ಗೆ ಏನ್ ಬರ್ತದೆ ಅಂದ್ರ ಹಣ ಬರ್ತದೆ. ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ಆದಾಯ ಅಂತೇಳಿ ಕರಿತೀವಿ. ಅಥವಾ ನೀವು ಹಲವಾರು ವೃತ್ತಿಗಳಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ತಿರ್ತೀರಿ, ಹೌದಾ? ಹಲವಾರು ವೃತ್ತಿಗಳನ್ನ ಮಾಡ್ತಿರ್ತೀರಿ. ಆ ವೃತ್ತಿಗಳ ಮೂಲಕ ಬರುವಂತ ನಿಮ್ಮ ಹಣವನ್ನು ಕೂಡ ನಾವೇನಂತೇಳಿ ಕರಿತೀವಿ ಅಂದ್ರ ಆದಾಯ ಅಂತೇಳಿ ಕರಿತೀವಿ. ಪ್ರತಿಯೊಬ್ಬ ಮಾನವನು, ಹೌದಾ, ಈ ಪಾಯಿಂಟ್ ನಿಮ್ಗೆ ಗೊತ್ತಿರೋ, ಪ್ರತಿಯೊಬ್ಬ ಮಾನವನು ಆರ್ಥಿಕತೆಯಲ್ಲಿ ಯಾವುದಾದರೂ ಒಂದು ಉದ್ಯೋಗದಲ್ಲಿ ತೊಡಗಿರುತ್ತಾನೆ. ಎಸ್, ಹೌದಾ? ಪ್ರತಿಯೊಬ್ಬ ಮಾನವನು ಈ ಆರ್ಥಿಕತೆಯಲ್ಲಿ ಒಬ್ಬ ಮಾನವ ಅಂದ್ರ ಆತನಿಗೆ ಹಲವಾರು ಬಯಕೆಗಳಿರ್ತವ. ಆತನ ಬಯಕೆಗಳು ಸಂಪೂರ್ಣವಾಗಿ ಈಡೇರಬೇಕಾದರೆ ಆತ ಯಾವುದಾದರೂ ಒಂದು ಉದ್ಯೋಗದಲ್ಲಿ ತೊಡಗಿರಬೇಕು. ಆತ ಉದ್ಯೋಗದಲ್ಲಿ ತೊಡಗಿರುವುದು ಎಷ್ಟು ಮುಖ್ಯವೋ ಅಷ್ಟೇ ಆತ ಆದಾಯವನ್ನು ಗಳಿಸುವುದು ಕೂಡ ಮುಖ್ಯವಾಗುತ್ತದೆ. ಆದ್ದರಿಂದ ಆರ್ಥಿಕತೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಏನ್ ಮಾಡ್ತಿರ್ತಾರ ಅಂದ್ರ ಉದ್ಯೋಗರೇ ಮಾಡ್ತಿರ್ತಾರ, ಬಿಸ್ನೆಸ್ ಮಾಡ್ತಿರ್ತಾರ, ಹೌದಾ? ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತಿರ್ತಾರೆ. ಅದರಿಂದ ಅವ್ರು ಏನ್ ಮಾಡ್ತಾರ ಅಂದ್ರ ಆದಾಯವನ್ನ ಪಡೆಯುತ್ತಾರೆ. ಏನ್ ಪಡಿತಾರ? ಆದಾಯ. ಪ್ರತಿಯೊಬ್ಬರು ಆರ್ಥಿಕತೆಯಲ್ಲಿ ಅವ್ರು ಇವ್ರು ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಆರ್ಥಿಕತೆಯಲ್ಲಿ ಕೆಲಸ ಮಾಡ್ತಾನೆ, ಆತ ಆದಾಯವನ್ನು ಪಡೆಯುತ್ತಾನೆ. ಈ ಆದಾಯವನ್ನ ಪಡಿತಾನ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ನಿಮ್ ಬಗ್ಗೆ ಮಾತಾಡೋಣ, ಹೌದಾ? ನಿಮ್ಮ ಜೊತೆ ಹೋದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸೊ ನೀವು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತೀರಿ. ಆ ಕೆಲಸ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದಾಗ ಆದಾಯ. ಐದರ್ ಇಟ್ ಈಸ್ ಪ್ರಾಫಿಟ್, ಐದರ್ ಇಟ್ ಈಸ್ ಸ್ಯಾಲರಿ, ಡಸಂಟ್ ಮ್ಯಾಟರ್. ಬಟ್ ನಿಮ್ಗೆ ಏನ್ ಬೇಕು? ಆದಾಯ ಬೇಕು. ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಲಾಭ ಬರ್ತದೆ, ಹೌದಾ? ಲಾಭ ಬರ್ತದೆ. ಜಾಬ್ ಮಾಡಿದ್ರೆ ನಿಮ್ಗೆ ಏನ್ ಬರ್ತದ? ಸ್ಯಾಲರಿ ಬರ್ತದ, ಹೌದಾ? ಸ್ಯಾಲರಿ ಬರ್ತದ. ಬಟ್ ಇವೆರಡು ಏನಂದ್ರ ಆದಾಯನೇ. ನೀವು ಆದಾಯದ ಉದ್ದೇಶದಿಂದ ನೀವು ಉದ್ಯೋಗವನ್ನ ಮಾಡ್ತೀರಿ. ನಿಮ್ಗೆ ಆದಾಯ ಒಂದು 10,000 ಅಥವಾ ಒಂದು 30,000 ಆದಾಯ ಬರ್ತದೆ ಅಂತ ಹೇಳಿ ಅನ್ಕೊಳ್ರಿ. ಬಂದಾಗ ಈ ಬಂದಂತಹ ಆದಾಯವನ್ನ ಎಲ್ಲಾ ಖರ್ಚು ಮಾಡ್ತೀರೇನ? ಇಲ್ಲ. ಅದ್ರಾಗ ನೀವೇನ್ ಮಾಡ್ತೀರಿ ಅಂದ್ರ ಒಂದು 10 ಅಥವಾ 15,000 ರೂಪಾಯಿಗಳನ್ನ ಖರ್ಚು ಮಾಡಿ 10 ಅಥವಾ 15,000ವನ್ನ ಎದರ ಮೇಲೆ ಖರ್ಚು ಮಾಡ್ತೀರಿ ಅಂತಂದ್ರ ಅನುಭೋಗ. ಅನುಭೋಗ ಅಂದ್ರೆ ಬರೀ ತಿನ್ನುವುದು ಅಂತ ಹೇಳಿ ಅನ್ಕೋಬೇಡ್ರಿ. ಅನುಭೋಗ ಎಂದರೆ ನಿಮಗೆ ಅವಶ್ಯಕತೆ ಇರುವಂತಹ ಎಲ್ಲಾ ವಸ್ತುಗಳನ್ನ ಪಡೆದುಕೊಳ್ಳುವುದು, ಅದನ್ನ ಬಳಸುವುದು. ಫಾರ್ ಎಕ್ಸಾಂಪಲ್, ನಾನು ಈ ಪೆನ್ ಅನ್ನ ಬಳಸಲಿರ್ತೀನಿ, ಇದು ಏನಪ್ಪಾ ಅಂದ್ರೆ ಅನುಭೋಗ. ನಾನು ಒಂದು ಪ್ಲೇಟ್ ಪೂರಿಯನ್ನ ತಿಂತೀನಿ, ಅದು ಏನು? ಅನುಭೋಗ. ನೀವು ತಿನ್ನುವುದಾದ್ರೂ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ಬಳಸುವುದಾದ್ರೂ ಆಗ್ಲಿ ಅದೆಲ್ಲವೂ ಏನಾಗ್ತದಂದ್ರ ಅನುಭೋಗವೇ ಆಗ್ತದ ಅಂತ ಹೇಳಿ ನೋಡಿದಾಗ ನೀವು 15,000 ರೂಪಾಯಿಯನ್ನ ನಿಮ್ಮ ದಿನನಿತ್ಯದ ಖರ್ಚುಗಳಿಗೆ ಇದು ಮಾಡಿದ್ರಿ. ಉಳಿದ ಒಂದು ಭಾಗವನ್ನ ನೀವೇನ್ ಮಾಡ್ತೀರಿ? ಹೊರಗೋಗ್ತೀರಿ? ಇಲ್ಲ. ಉಳಿದ ಒಂದು ಭಾಗವನ್ನ ಏನ್ ಮಾಡ್ತೀರಿ ಅಂದ್ರ ಸೇವಿಂಗ್ಸ್ ಮಾಡ್ತೀರಿ. ಸೇವಿಂಗ್ಸ್, ಉಳಿತಾಯವನ್ನ ಮಾಡ್ತೀರಿ. ಹಾಗಾಗಿ ಉಳಿತಾಯ ಎನ್ನುವಂತಹ ಪರಿಕಲ್ಪನೆ ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ತಾನಲ್ಲ, ಆತನಿಗೆ ಬಂದಂತಹ ಆದಾಯವನ್ನ ಸಂಪೂರ್ಣವಾಗಿ ಅನುಭೋಗಿಸುವುದಿಲ್ಲ. ಅನುಭೋಗದ ಒಂದು ಭಾಗವನ್ನ ಆತ ಉಳಿತಾಯ ಮಾಡ್ತಾನ. ಇದರಿಂದ ನಿಮಗೇನು ತಿಳಿತು ಅಂತೇಳಿ ಅಂದಾಗ ನೀವೆಷ್ಟೇ ಹಣವನ್ನ ಗಳಿಸಿದ್ರ ಅದರಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನ ನೀವೇನ್ ಮಾಡ್ಬೇಕಂದ್ರ ನೀವು ಉಳಿತಾಯ ಮಾಡುವುದು ಅವಶ್ಯಕ ಎನ್ನುವುದು ನಮಗೆ ಇಲ್ಲಿ ಅರ್ಥ ಆಗ್ತದ. ನೆಕ್ಸ್ಟ್ ಮುಂದೆ ಹೋಗೋಣ. ಸಮಗ್ರ ಬೇಡಿಕೆ ಎನ್ನುವಂತಹ ಪರಿಕಲ್ಪನೆ ಬರ್ತದೆ. ಸಮಗ್ರ ಬೇಡಿಕೆ ಮತ್ತು ಅದರ ಭಾಗಗಳು. ಸಮಗ್ರ ಬೇಡಿಕೆ ಎಂದರೆ ನಾವು ಮೊದಲು ವೈಯಕ್ತಿಕ ಬೇಡಿಕೆ ತಿಳ್ಕೊಳ್ಳೋಣ, ಆಮೇಲೆ ನೀವು ಸಮಗ್ರ ಬೇಡಿಕೆ ಇರ್ತದೆ. ಒಬ್ಬ ವ್ಯಕ್ತಿ, ಹೌದಾ, ಈತನಿಗೆ ಇರುವಂತಹ ಸಂಪೂರ್ಣ ಬೇಡಿಕೆಯನ್ನು ಏನಂತೇಳಿ ಕರಿತೀವಿ ಅಂದ್ರ ವೈಯಕ್ತಿಕ ಬೇಡಿಕೆ ಅಂತೇಳಿ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರ ಅಂದ್ರ ಸಂಪೂರ್ಣ ಒಂದು ರಾಷ್ಟ್ರದಾಗ ಎಷ್ಟು ಬೇಡಿಕೆ ಇರ್ತದಲ್ಲ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ಸಮಗ್ರ ಬೇಡಿಕೆ ಅಂತೇಳಿ ಕರಿತೀವಿ. ಇನ್ನೂ ಈಸಿಯಾಗಿ ನೋಡ್ಬೇಕಾದ್ರ ಒಂದು ನಿರ್ದಿಷ್ಟ ಆದಾಯ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಎಲ್ಲಾ ವಲಯಗಳಂದ್ರೆ ಯಾವ್ಯಾವ ವಲಯಗಳು? ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ. ಕೃಷಿ ವಲಯವನ್ನ ಪ್ರಾಥಮಿಕ ವಲಯ ಅಂತೇಳಿ ಕರೀತಾರ, ಕೈಗಾರಿಕಾ ವಲಯವನ್ನ ದ್ವಿತೀಯ ವಲಯ ಅಂತೇಳಿ ಕರೀತಾರ, ಸೇವಾ ವಲಯನ ತೃತೀಯ ವಲಯ ಅಂತೇಳಿ ಕರೀತಾರ. ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಜನರು ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಸೇವಾ ವಲಯದಲ್ಲಿ ಅತಿ ಕಡಿಮೆ ಜನರು ಕೆಲಸ ಮಾಡ್ತಾರೆ. ಕೃಷಿ ವಲಯದಿಂದ ಬರುವಂತಹ ಆದಾಯದ ಪ್ರಮಾಣ ಕಡಿಮೆ ಇರ್ತದ. ನೆಕ್ಸ್ಟ್ ಸೇವಾ ವಲಯದಿಂದ ಬರುವಂತಹ ಆದಾಯದ ಪ್ರಮಾಣ
ಹೆಚ್ಚಿರ್ತದ. ಸೊ ನೋಡ್ರಿ, ಇಲ್ಲಿ ಹೆಚ್ಚು ಜನರು ಕೆಲಸ ಮಾಡಿದ್ರು ಕೂಡ ಇದರಿಂದ ರಾಷ್ಟ್ರೀಯ ಆದಾಯಕ ಕಡಿಮೆ ಸಂದಾಯ ಆಗ್ತದ. ಆದರೆ ಸೇವಾ ವಲಯದಲ್ಲಿ ಕಡಿಮೆ ಜನ ಕೆಲಸ ಮಾಡಿದ್ರು ಆದಾಯ ಏನಾಗ್ತದ, ಜಾಸ್ತಿ ಬರ್ತದ. ಕಮ್ ಟು ದ ಪಾಯಿಂಟ್. ಸೊ ಇಲ್ಲಿ ನಾವು ಸಮಗ್ರ ಬೇಡಿಕೆಯನ್ನ ಅಧ್ಯಯನ ಮಾಡಲಾಗ್ತೀವಿ. ಒಂದು ನಿರ್ದಿಷ್ಟ ಆದಾಯ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಎಲ್ಲಾ ವಲಯಗಳಿಂದ, ಆ ವಲಯಗಳು ಕೃಷಿ, ಕೈಗಾರಿಕೆ, ಸೇವಾ ವಲಯಗಳಿಂದ ಉಂಟಾಗುವ ಯೋಜಿತ ಬೇಡಿಕೆಯನ್ನು ಏನಂತ ಹೇಳಿ ಕರಿತೀವಿ ಅಂದ್ರ ಸಮಗ್ರ ಬೇಡಿಕೆ ಅಂತ ಹೇಳಿ ಕರಿತೀವಿ. ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಎಲ್ಲಾ ವಲಯಗಳಿಂದ ಉಂಟಾಗುವ ಬೇಡಿಕೆಯನ್ನ ಸಮಗ್ರ ಬೇಡಿಕೆ ಅಂತ ಹೇಳಿ ಕರಿತೀವಿ. ವಲಯಗಳು ಯಾವಂದಾಗ ನಿಮಗೆ ಗೊತ್ತದ, ಪ್ರಾಥಮಿಕ, ದ್ವಿತೀಯ, ತೃತೀಯ, ಐದರ್ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಅಂತೇಳಿ ನೋಡ್ಬೇಕು. ಸೊ ಸಮಗ್ರ ಬೇಡಿಕೆಯನ್ನ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ಘಟನಾ ಪೂರ್ವ ಮೌಲ್ಯ, ಇನ್ನೊಂದು ಘಟನೋತ್ತರ ಮೌಲ್ಯ. ಬಹಳ ಸಿಂಪಲ್ ನೋಡ್ರಿ. ಘಟನಾ ಪೂರ್ವ ಮೌಲ್ಯ ಅಂದ್ರ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅದಾನ, ಹೌದಾ, ಒಬ್ಬ ವ್ಯಕ್ತಿ ಅದಾನ, ಒಂದು ಘಟನೆ ಸಂಭವಿಸುವುದು ಏನಂದ್ರೆ ಫಾರ್ ಎಕ್ಸಾಂಪಲ್ ನೀವೇ ಇದ್ರಿ, ನಿಮ್ಮ ಎಕ್ಸಾಮ್ ಸಂಭವಿಸುವುದು ಎಂದ ಇನ್ನೂ ದೂರ ಅದ ನಿಮ್ಮ ಎಕ್ಸಾಮ್. ಅದರ ಸಂಬಂಧ ನೀವೇನ್ ಮಾಡ್ಲಾಗಿದ್ರಿ ಅಂದ್ರ ಅಡ್ವಾನ್ಸ್ ನೀವು ಏನ್ ಮಾಡ್ಲಾಗಿದ್ರಿ, ಪ್ಲಾನಿಂಗ್ ಮಾಡ್ಲಾಗಿದ್ರಿ. ದಟ್ ಮೀನ್ಸ್ ಯೋಜನೆಗಳನ್ನ ಮಾಡ್ಲಾಗಿದ್ರಿ. ಏನ್ ಮಾಡ್ಲಾಗ್ತೀರಿ, ಸುರೇಶ್ ಸರ್ ಕ್ಲಾಸ್ ಗಳನ್ನ ಕೇಳಾಗ್ತೀರಿ, ಹೌದಾ, ಪ್ಲೇ ಲಿಸ್ಟ್ ಕ್ವಶನ್ ಪೇಪರ್ ಗಳನ್ನ ನೋಡ್ಲಾಗಿದ್ದೀರಿ, ಹೌದಾ. ಏನೇನ್ ಮಾಡ್ರಿ, ಎಲ್ಲಾ ಕ್ಲಾಸ್ ಗಳನ್ನ ನೀವು ನೋಡ್ಲಾಗಿದ್ದೀರಲ್ಲ. ಯಾಕೆ ನೋಡ್ಲಾಗಿದ್ದೀರಿ ಅಂದ್ರ ಮುಂದೆ ಏನಾಗ್ತದ ಅನ್ನೋದು ಈಗ ನಿಮ್ಗೆ ಗೊತ್ತದ. ನೀವು ಚೆನ್ನಾಗಿ ಓದಿದ್ರೆ ಎಕ್ಸಾಮ್ ಚೆನ್ನಾಗಿ ಆಗ್ತದ, ಚೆನ್ನಾಗಿ ಓದ್ಲಿಕ್ಕಂದ್ರ ಎಕ್ಸಾಮ್ ಚೆನ್ನಾಗಿ ಆಗುದಿಲ್ಲ. ಹಂಗಾಗಿ ಘಟನಾ ಪೂರ್ವ ಅಂದ್ರ ಘಟನೆ ಅಂದ್ರೆ ಏನು, ಎಕ್ಸಾಮ್. ಹಂಗಾಗಿ ಬೇಡಿಕೆ ಘಟನಾ ಪೂರ್ವ ಮೌಲ್ಯ ಅಂತ ಹೇಳಿದಾಗ, ಈ ಸಮಗ್ರ ಬೇಡಿಕೆಯಲ್ಲಿ ಘಟನಾ ಪೂರ್ವ ಮೌಲ್ಯ ಅಂದಾಗ ಒಂದು ನಿರ್ದಿಷ್ಟ ಚಟುವಟಿಕೆಗೆ ಸಂಬಂಧಿಸಿದಂತೆ, ಸೊ ನಾವು ಇಲ್ಲಿ ಅದನ್ನ ಅನ್ಕೊಂಡ್ಬಿಡೋಣ, ಒಂದು ನಿರ್ದಿಷ್ಟ ಚಟುವಟಿಕೆಗೆ ಸಂಬಂಧಿಸಿದಂತೆ, ದಟ್ ಮೀನ್ಸ್ ಬೇಡಿಕೆಗೆ ಸಂಬಂಧಿಸಿದಂತೆ ಏನನ್ನು ಯೋಜಿಸಲಾಗಿದೆ ಎಂಬುದನ್ನು ಚಿತ್ರಿಸುವುದಕ್ಕೆ ಘಟನಾ ಪೂರ್ವ ಮೌಲ್ಯ ಅಂತ ಹೇಳಿ ಕರಿತೀವಿ. ಅಡ್ವಾನ್ಸ್ ನಾವು ಏನನ್ನ ಮಾಡ್ಬೇಕನ್ನುವುದನ್ನ ನಾವೇನ್ ಮಾಡ್ತೀವಿ ಅಂದ್ರ ನಿರ್ಧಾರ ಮಾಡ್ತೀವಲ್ಲ, ಅದನ್ನ ಘಟನೆಯ ಪೂರ್ವದ ಮೌಲ್ಯ ಅಂತೇಳಿ ಕರಿತೀವಿ. ಒಂದು ನಿರ್ದಿಷ್ಟ ಚಟುವಟಿಕೆಗೆ ಸಂಬಂಧಿಸಿದಂತೆ, ಯಾಕಂದ್ರ ಬೇಡಿಕೆಗೆ ಸಂಬಂಧಿಸಿದಂತೆ ಏನನ್ನು ಯೋಜಿಸಲಾಗಿದೆ, ಅಡ್ವಾನ್ಸ್ ನಾನು ಏನನ್ನ ಥಿಂಕ್ ಮಾಡೀನಿ ಅನ್ನೋದರ ಬಗ್ಗೆ ಚಿತ್ರಿಸುವುದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಘಟನಾ ಪೂರ್ವ ಮೌಲ್ಯ ಎಂದು ಕರೆಯುತ್ತೇವೆ. ಕ್ಲಿಯರ್? ಒಂದು ಘಟನೆ ಅದ, ಇದಕ್ಕಿಂತ ಅಡ್ವಾನ್ಸ್ ವಿಚಾರ ಮಾಡಿದ್ರೆ ಅಂದ್ರ ಘಟನಾ ಪೂರ್ವ ಮೌಲ್ಯ. ಈಗ ಎಕ್ಸಾಮ್ ಆದೊಳಗೆ ವಿಚಾರ ಮಾಡಿದ್ರೆ ಅಂದ್ರ ಘಟನೋತ್ತರ, ಘಟನೆ ಆಗಿ ಹೋಗ್ಯದ, ಓದೊಳಗೆ ನೀವೇನ್ ಮಾಡ್ತೀರಿ ಅಂದ್ರ ಆ ಘಟನೆಯ ಬಗ್ಗೆ ವಿಚಾರ ಮಾಡ್ತಿರಲ್ಲ, ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಘಟನೋತ್ತರ ಮೌಲ್ಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸಾಮ್ ಅಂದ್ರೆ ಏನ್ ಅನ್ಕೊಂಡ್ಬಿಡೋಣ ಅಂದ್ರ ಬೇಡಿಕೆ ಅನ್ಕೊಂಡ್ಬಿಡೋಣ. ಒಂದು ನಿರ್ದಿಷ್ಟ ಚಟುವಟಿಕೆಗೆ ಸಂಬಂಧಿಸಿದಂತೆ ವಾಸ್ತವವಾಗಿ ಏನು ಸಂಭವಿಸಿದೆ, ಎಕ್ಸಾಮ ಹೇಗೆ ಆಗಿದೆ, ಮುಗಿದೊಳಗ ಒಂದು ನಿರ್ದಿಷ್ಟ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ವಾಸ್ತವವಾಗಿ ಏನು ಸಂಭವಿಸಿದೆ ಅನ್ನೋದನ್ನ ಚಿತ್ರಿಸುವುದಕ್ಕ ಘಟನೋತ್ತರ ಮೌಲ್ಯ ಅಂತೇಳಿ ಕರೀತಾರೆ. ಸಮಗ್ರ ಬೇಡಿಕೆ ಅಂದ್ರ ಮೂರು ವಲಯಗಳಿಂದ ಉಂಟಾಗುವ ಬೇಡಿಕೆ, ಘಟನಾ ಪೂರ್ವ ಅಂದ್ರ ಘಟನೆ ಆಗೋಕ್ಕಿಂತ ಮೊದಲೇ ಯೋಜಿಸುವುದು, ಘಟನೋತ್ತರ ಅಂದ್ರ ಘಟನೆ ಆದೊಳಗ ವಾಸ್ತವವಾಗಿ ಏನಾಗ್ಯದ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಘಟನೋತ್ತರ ಮೌಲ್ಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅನುಭೋಗ ಬಿಂಬಕ ಅಂತೇಳಿ ಬರ್ತದ. ಸೊ ಅನುಭೋಗ ಬಿಂಬಕ ಎಂದರೆ ನೋಡ್ರಿ, ನೀವು ಏನಾದ್ರೂ ತಿನ್ಬೇಕಂದ್ರ, ನೀವು ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡ್ಬೇಕಂದ್ರ ಅಥವಾ ಏನಾದ್ರೂ ವಸ್ತುಗಳನ್ನ ಅನುಭೋಗ ಮಾಡ್ಬೇಕಂದ್ರ ನಿಮ್ಗೆ ಏನ್ ಬೇಕು, ಪಗಾರ ಇರಬೇಕು, ಹೌದಾ. ಹಣ ಇಂಪಾರ್ಟೆಂಟ್. ಹಣ ಏನಂತ ಕರಿತೀವಿ ಅಂದ್ರ ಆದಾಯ ಅಂತ ಕರಿತೀವಿ. ನಾವು ಆದಾಯದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಅನುಭೋಗವನ್ನ ಗುರುತಿಸ್ತೀವಿ. ಹಾಗಾಗಿ ವಾಯ್ ಎನ್ನುವಂತಹ ಸಿಂಬಲ್ ಇಂದ ನಾವು ಆದಾಯವನ್ನ ಗುರುತಿಸ್ತೀವಿ. ಹಾಗಾಗಿ ಇಲ್ಲಿ ಎರಡು ಪಾಯಿಂಟ್ಗಳು ಬಂದಾವ. ಅನುಭೋಗ ಬಿಂಬಕ ಎಂದರೆ ಒಂದು ಅನುಭೋಗ ಅದ, ಅನುಭೋಗ ಎದರಿಂದ ಡಿಸೈಡ್ ಆಗ್ತದೆ, ಆದಾಯದಿಂದ ಡಿಸೈಡ್ ಆಗ್ತದೆ. ಹಾಗಾಗಿ ನಮ್ಮ ಡೆಫಿನಿಷನ್ ಏನು, ಅನುಭೋಗ ಮತ್ತು ಆದಾಯದ ನಡುವಿನ, ಅನುಭೋಗ ಎದಕ್ಕೆ ಸಂಬಂಧಪಟ್ಟದ, ನೀವೇನೇ ಖರ್ಚು ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಇರಬೇಕು, ಆದಾಯ ಇರಬೇಕು. ಹಾಗಾಗಿ ಅನುಭೋಗ ಮತ್ತು ಆದಾಯದ ನಡುವಿನ ಕ್ರಿಯಾ ಅವಲಂಬಿ ಸಂಬಂಧವನ್ನ ಅನುಭೋಗ ಬಿಂಬಕ ಎನ್ನುವರು. ಅನುಭೋಗ ಎದರಿಂದ ನಿರ್ಧಾರ ಆಗ್ತದ, ಆದಾಯದಿಂದ ನಿರ್ಧಾರ ಆಗ್ತದ. ನೆಕ್ಸ್ಟ್ ಅನುಭೋಗದ ಬೇಡಿಕೆಯು ಕುಟುಂಬದ ಆದಾಯವನ್ನು ಅವಲಂಬಿಸಿದ್ದು, ಆದಾಯವು ಪ್ರಮುಖ ನಿರ್ಧಾರಕ ಎಂದು ಭಾವಿಸಲಾಗುತ್ತದೆ. ಹೌದು, ಅನುಭವವು ಸಂಪೂರ್ಣವಾಗಿ ಏನಾಗಿದೆಪ್ಪ ಅಂದ್ರೆ ಆದಾಯವನ್ನು ಅವಲಂಬಿಸಿದ್ದು, ಆದಾಯದ ಅನುಭೋಗವನ್ನು ನಿರ್ಧರಿಸಲು ಆದಾಯ ಅವಶ್ಯಕ ಎಂದು ಕರೆಯುತ್ತಾರೆ. ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಿರಪ್ಪ ಅಂದ್ರ ರೋಡ್ ಸೈಡ್ ಹೊಂಟ್ರಿ, ನಿಮಗೆ ಏನೋ ತಿನ್ಬೇಕು ಅನಿಸ್ತದ, ಕಿಶದ ಚೆಕ್ ಮಾಡ್ತೀರಿ, ಪಾಕೆಟ್ ನ ರೊಕ್ಕ ಅದಾವ ಇಲ್ಲ ಅಂತ ಚೆಕ್ ಮಾಡ್ತೀರಿ. ಚೆಕ್ ಮಾಡಿದಾಗ ನಿಮ್ಗೆ ಏನಾಗ್ತದೆ, ರೊಕ್ಕ ಇದ್ದುವಪ್ಪ ಅಂದ್ರೆ ನಿಮ್ಮ ಅನುಭವ ಆಗ್ತದ, ಇಲ್ಲಿ ಕದ್ರ ಆಗುದಿಲ್ಲ ಅಂತ ಹೇಳಿ ನಾವು ನೋಡ್ತೀವಿ. ಆದರೆ ಕೆಲವೊಂದು ಬಾರಿ ನೀವು ಆದಾಯ ಗಳಿಸದೇ ಇದ್ದರೂ, ಕೆಲವು ಬಾರಿ ಆದಾಯ ಶೂನ್ಯವಾಗಿದ್ದಾಗೂ ಸಹ ಅನುಭೋಗ ನಡೆಯುತ್ತದೆ ಅಂತ ಹೇಳಿ ಕರೀತಾರೆ. ಹೆಂಗಂತ ಹೇಳಿದಾಗ ನೋಡ್ರಿ, ನೀವು PUC ಸ್ಟೂಡೆಂಟ್ಸ್ ಅದ್ರಿ, ನಿಮ್ಗೆ ಏನ್ರ ಆದಾಯ ಇದೆ ಇಲ್ಲ, ಸ್ಟಿಲ್ ನೀವೇನ್ ಮಾಡ್ಲಾಗಿದ್ರಿ,
ಅನುಭವಿಸ್ಲಾಗತ್ತೀರಿ. ಹಾಗಾಗಿ ಆದಾಯ ಶೂನ್ಯವಾಗಿದ್ದಾಗಲೂ ಸಹ ಕೆಲವೊಂದು ಬಾರಿ ಅನುಭೋಗ ನಡೆಯುತ್ತದೆ. ಸೊ ಅನುಭೋಗ ಬಿಂಬಕವನ್ನ ನಾವು ಕೆಳಗಿನ ಸೂತ್ರದ ಮೂಲಕ ತಿಳಿಯೋಣ. ಸಿ ಇಸ್ ಈಕ್ವಲ್ ಟು ಸಿ ಬಾರ್. ನೋಡ್ರಿ, ಇದು ಸಿ ಬಾರ್ ಅಂತೇಳಿ ಓದಬೇಕು. ಸಿ ಬಾರ್ ಪ್ಲಸ್ ಸಿ ವಾಯ್ ಅಂತೇಳಿ ಆಗ್ತದ. ಸಿ ಅಂದರೆ ಕುಟುಂಬದ ಅನುಭೋಗದ ವೆಚ್ಚ. ಸಿ ಅಂದರೆ ಇದು ನೆಕ್ಸ್ಟ್ ಇನ್ನೊಂದು ಸಿಬಾರ್ ಎಂದರೆ ಸ್ವಾಯತ್ತ ಅನುಭೋಗ, ಸಿವಾಯ್ ಎಂದರೆ ಪ್ರೇರಿತ ಅನುಭೋಗ. ಸೊ ಎರಡು ಪಾಯಿಂಟ್ಗಳನ್ನ ನಾನು ಮುಂದೆ ಹೇಳ್ತೀನಿ ನೋಡ್ರಿ. ಸ್ವಾಯತ್ತ ಅನುಭೋಗ, ಸ್ವಾಯತ್ತ ಅಂದ್ರ ಏನು ಹೇಳುವುದಿಲ್ಲ ಬಿಡುವುದಿಲ್ಲ, ಆದಾಯ ಗಳಿಸ್ರಿ ಬಿಡ್ರಿ, ನೀವೇನ್ ಖರ್ಚು ಮಾಡತ್ತಿರಲ್ಲ ಅದೇ ಸ್ವಾಯತ್ತ ಅನುಭೋಗ. ಆದಾಯ ಶೂನ್ಯವಾಗಿದ್ದರೂ ಅನುಭೋಗ ನಡೆದರೆ, ಆದಾಯ ಶೂನ್ಯವಾಗಿದ್ದರು ಅನುಭೋಗ ನಡೆದರೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಸ್ವಾಯತ್ತ ಅನುಭೋಗ ಎಂದು ಕರೆಯುತ್ತೇವೆ. ಸ್ವಾಯತ್ತ ಅನುಭೋಗವು ಆದಾಯ ಶೂನ್ಯವಾಗಿದ್ದಾಗಲೂ ನಡೆಯುವುದರಿಂದ ಇದನ್ನ ಆದಾಯದಿಂದ ಸ್ವತಂತ್ರವಾದಂತಹ ಅನುಭೋಗ ಎಂದು ಕರೆಯುತ್ತೇವೆ ಅಂತೇಳಿ ನಾವು ನೋಡ್ತೀವಿ. ಕೆಲವೊಂದು ಬಾರಿ ನಮಗೆ ಆದಾಯ ಇರೋದಿಲ್ಲ ಅಂದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರ ಅನುಭೋಗವನ್ನ ಮಾಡ್ತೀವಿ. ಇದನ್ನ ಸ್ವಾಯತ್ತ ಅನುಭೋಗ ಅಂತೇಳಿ ಕರಿತೀವಿ. ಪ್ರೇರಿತ ಅನುಭೋಗ ಎಂದರೆ ಆದಾಯದ ಪ್ರೇರಣೆಯಿಂದ ಅನುಭೋಗ ಉಂಟಾದರೆ ಅದನ್ನು ಪ್ರೇರಿತ ಅನುಭೋಗ ಎನ್ನುವರು. ಆದಾಯದ ಪ್ರೇರಣೆಯ ಭಾಗವಾಗಿದೆ, ಅನುಭೋಗವು ಆದಾಯದ ಪ್ರೇರಿತ ಭಾಗವಾಗಿದೆ. ಹಾಗಾಗಿ ಆದಾಯದಲ್ಲಿ ಬದಲಾವಣೆ ಉಂಟಾದರೆ, ಆದಾಯದಲ್ಲಿ ಹೆಚ್ಚಾದರೆ ಅನುಭೋಗದ ಪ್ರಮಾಣ ಹೆಚ್ಚಾಗ್ತದೆ. ನಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ರಿ ಅಂತ ಹೇಳಿದಾಗ ನೋಡ್ರಿ, ನಿಮ್ಮ ಮೇಲೆ ಹೋಗ್ತೀನಿ ನೋಡು. ನೀವು ವಿದ್ಯಾರ್ಥಿಗಳದ್ರಿ, ಹೌದಾ? ನಿಮಗೆ ಏನದಪ್ಪ ಅಂದ್ರೆ ಬೇಸಿಕ್ಸ್ ಗಳನ್ನ ಕೊಡ್ತಾರೆ. ನಿಮ್ಮ ಆದಾಯ 0 ಅದ. ನಿಮ್ಮ ಆದಾಯ ಏನದಂದ್ರ ಆದಾಯ 0 ಅದ. ಬಟ್ ನೀವೇನ್ ಮಾಡ್ತೀರಿ ಅಂದ್ರ ನೀವು ಸ್ವಾಯತ್ತ ಅನುಭವವನ್ನ ಮಾಡ್ತೀರಿ. ಆದಾಯ ಶೂನ್ಯವಾಗಿದ್ದಾಗ ಕೂಡ ನೀವೇನ್ ಮಾಡ್ತೀರಿ, ಊಟವನ್ನ ಮಾಡ್ತೀರಿ, ಬಟ್ಟೆಗಳನ್ನ ತಗೋತೀರಿ, ಹೌದಾ? ನೀವು ಬೇಸಿಕ್ ನೀಡ್ಸ್ ಗಳನ್ನ ಎಲ್ಲವನ್ನ ನಿಮ್ಮ ಆದಾಯ ಶೂನ್ಯವಾಗಿದ್ರು ಸಿಗುತ್ತದ. ಮುಂದೆ ಮುಗಿತು PUC, ಡಿಗ್ರಿ ಮುಗಿತು, ನಾಳೆ ಜಾಬಿಗೆ ಜಾಯ್ನ್ ಆದ್ರಿ, ಹೌದಾ? ಜಾಬಿಗೆ ಜಾಯ್ನ್ ಆದ್ರೂ ಕೂಡ ನೀವೇನ್ ಮಾಡ್ತೀರಿ, ಬೇಸಿಕ್ ನೀಡ್ಗಳನ್ನ ನಿಮ್ಗೆಲ್ಲ ಸಿಗ್ತದ. ಬೇಸಿಕ್ ನೀಡ್ಗಳೊಂದಿಗೆ ನೀವೇನ್ ಮಾಡ್ತೀರಿ ಅಂದ್ರ ಅಡಿಷನಲ್ ನೀಡ್ ತೊಗೊಳಕ್ ಶುರು ಮಾಡ್ತೀರಿ. ಯಾಕ? ಪಗಾರ ಬರ್ತದೆ ನಿಮ್ಗೆ. ನಾರ್ಮಲ್ ಆಗಿ ನಿಮ್ಗೆ ಆದಾಯ ಶೂನ್ಯವಾಗಿದ್ದ ಬೇಸಿಕ್ ನೀಡ್ಸ್ ಎಲ್ಲ ಮನೆಯಿಂದ ಕೊಡ್ತಿತ್ತು, ಹೌದಾ? ಆದಾಯ ಶೂನ್ಯವಾಗಿದ್ದರೂ ಅನುಭೋಗ ನಡೆದರೆ ಅದನ್ನು ಸ್ವಾಯತ್ತ ಅನುಭೋಗ ಎಂದು ಕರೆದಿ. ಈಗ ನೀವು 30,000 ಪಗಾರ ಬರ್ತದೆ, ನೀವು ಮೊದಲಿದ್ದಕ್ಕೆ ಅನುಭವ ಮಾಡ್ತೀರಿ, ಹೊಸ ಅನುಭವಗಳು ಹುಟ್ಟಾಗ್ತಾವ, ನೀವು ಹೊಸ ಅನುಭವಗಳಾಗ್ತಾವ. ಯಾಕಂದ್ರ 30,000 ಪಗಾರ ಬರ್ತದೆ, ನಾ ಏನ್ ತಗೋಬೇಕು, ಒಂದು ಸಣ್ಣದೊಂದು ಕಾರ್ ತಗೋಬೇಕು, ಹೌದಾ? ಕಾರ್ ತಗೋಬೇಕನ್ನುವಂತಹ ಬೈಕಿ, ಒಂದು ಸಣ್ಣ ಬೈಕ್ ತಗೋಬೇಕನ್ನುವಂತಹ ಬೈಕಿ. ಎದಕ್ ಗೊತ್ತು ನೀವು ಬೈಕಿ ಅಂತ ಹೇಳಿದಾಗ, ನೀವು ವಿದ್ಯಾರ್ಥಿ ಇದ್ದಾಗ ಇವನ್ನೆಲ್ಲ ಬಯಸುದಿಲ್ಲ. ಯಾಕಂದ್ರ ನೀವು ಸ್ವಾಯತ್ತ ಅನುಭೋಗದಲ್ಲಿ ಇರ್ತೀರಿ. ನಿಮಗೆ ಪ್ರೇರಿತ ಅನುಭೋಗ ಯಾವಾಗ ಆಗ್ತಂದ್ರ ನಿಮ್ಮ ಆದಾಯ ಬಂದ್ಬಿಡ್ತು, ರೊಕ್ಕ ಬಂದಾಗ ಏನ್ ಮಾಡ್ಲಿ ಏನ್ ಬಿಡ್ಲಿ. ಹಾಗಾಗಿ ನೀವೇನ್ ಮಾಡ್ತೀರಿ ಅಂದ್ರ ಅನುಭೋಗ ಪ್ರಮಾಣ ಹೆಚ್ಚಿಗೆ ಮಾಡ್ತೀರಿ. ಇವೆಲ್ಲವೂ ಏನಾದ್ರು ಅಂದ್ರ ಬೈಕು, ಕಾರು ಇವೆಲ್ಲವೂ ಏನಾದ್ರು ಅಂದ್ರ ಇದಕ್ಕೆ ಪ್ಲಸ್ ಆಗಿಬಿಡ್ತಾವ. ಹಂಗಾಗಿ ಆದಾಯದ ಪ್ರೇರಣೆಯಿಂದ ಉಂಟಾಗುವ ಅನುಭೋಗ ಪ್ರೇರಿತ ಅನುಭೋಗ. ಸ್ವಾಯತ್ತ ಅನುಭೋಗ ಅಂದ್ರೆ ಆದಾಯ ಶೂನ್ಯವಾಗಿದ್ದರೂ ಕೂಡ ಉಂಟಾಗುವಂತಹ ಅನುಭೋಗವನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಸ್ವಾಯತ್ತ ಅನುಭೋಗ ಅಂತ ಹೇಳಿ ಕರಿತೀವಿ. ಸ್ವಾಯತ್ತ ಅನುಭವವನ್ನ ಸಿವಾರ್ ಎಂದು ಗುರುತಿಸಿದ್ರೆ, ಪ್ರೇರಿತ ಅನುಭವವನ್ನ ಸಿವಾಯ್ ಇಂದ ಗುರುತಿಸ್ತೀವಿ. ಸಿ ಅಂದ್ರೆ ಏನಪ್ಪಾ ಅಂದ್ರೆ ಕನ್ಸಂಪ್ಷನ್, ವಾಯ್ ಅಂದ್ರ ಅನುಭೋಗ. ಸೊ ಆದಾಯದ ನೋಡ್ರಿ, ವಾಯ್ ಮತ್ತು ಸಿ ಅನ್ನ ಕೂಡಿ ಬರ್ತೀವಿ. ಹಾಗಾಗಿ ಆದಾಯದ ಪ್ರೇರಣೆಯಿಂದ ಉಂಟಾಗುವಂತಹ ಅನುಭೋಗವನ್ನ ಪ್ರೇರಿತ ಅನುಭೋಗ ಅಂತ ಹೇಳಿ ಕರಿತೀವಿ. ಇಲ್ಲಿ ಅನುಭೋಗ ಪ್ರೇರಣೆ ಆಗಲಿಕ್ಕೆ ಮೂಲ ಕಾರಣ ಯಾರು ಅಂತ ಹೇಳಿ ಅಂದಾಗ ಆದಾಯ. ನೆಕ್ಸ್ಟ್ ಆದಾಯ ಏನಾಗ್ತಂದ್ರ ಅನುಭವವನ್ನ ಪ್ರೇರಣೆ ಮಾಡುವಂತಹ ಭಾಗವಾಗಿರ್ತದ. ಆದಾಯ ಹೆಚ್ಚಾದ್ರೆ ಏನಾಗ್ತಂದ್ರ ನಿಮ್ಮ ಅನುಭವದಲ್ಲಿ ಕೆಲವೊಂದು ಬಾರಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇರ್ತದ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ನಾವು ಇದೇ ವಿಡಿಯೋದಲ್ಲಿ ಕಲಿಯೋಣ. ಏನು ಅಂತ ಹೇಳಿದಾಗ ಸೀಮಾಂತ ಅನುಭೋಗ ಪ್ರವೃತ್ತಿ. ಏನಂತ ಹೇಳಿದಾಗ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂದ್ರೆ ಎಲ್ಲದಕ್ಕೆ ಸಂಬಂಧಪಟ್ಟದಂದ್ರೆ ಅನುಭೋಗ, ಆದಾಯ ಮತ್ತು ಅನುಭೋಗದ ಬಗ್ಗೆ ನಾವು ಮಾತಾಡಲಿದ್ದೀವಿ. ಹಾಗಾಗಿ ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದರೆ ಆದಾಯದ ಬದಲಾವಣೆಯಿಂದ ಅನುಭೋಗದ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆಯನ್ನು ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಿಮಗ ಏನದಪ್ಪ ಅಂದ್ರೆ ನಿಮ್ಮ ಆದಾಯ 0 ಅದ, ನೀವು ಅನುಭವ ಮಾಡ್ತಿರೋದು ಏನೋ ಸ್ವಾಯತ್ತ. ಆದಾಯ ನಿಮ್ದು 10,000 ಇತ್ತು, 10,000 ಇತ್ತಪ್ಪ ಅಂದ್ರೆ ನೀವೇನ್ ಮಾಡಿದ್ರಿ, ಸ್ವಾಯತ್ತ ಅನುಭವದಲ್ಲಿ ಸ್ವಲ್ಪ ಪ್ರೇರಣೆ ಆಗ್ತದೆ. ನಿಮ್ಗೆ ಪ್ರೇರಣೆ ಆಗಿ ಮತ್ತೇನೋ ಇನ್ನೊಂದು ವಸ್ತುವನ್ನ ನೀವು ತಗೋತೀರಿ, ಹೌದಾ? ನೆಕ್ಸ್ಟ್ 10,000 30,000 ಆಯ್ತಂದ್ರ ನೀವ್ ಏನ್ ಮಾಡ್ತೀರಿ, ಒಂದು ವಸ್ತುವನ್ನ ತಗೊಳ್ಳೋದ್ರಲ್ಲಿ ನೀವ್ ಏನ್ ಮಾಡ್ತೀರಿ, 3 ವಸ್ತುಗಳನ್ನ ತಗೋತೀರಿ. ಇವೆರಡರ ಡಿಫರೆನ್ಸ್ ಏನು, ಎರಡನ್ನ ನೀವೇನ್ ಮಾಡಿದ್ರಿ, ಹೆಚ್ಚಿಗೆ ಮಾಡಿದ್ರಿ. ಇದೇ ಏನಂದ್ರ ಸೀಮಾಂತ ಅನುಭೋಗ ಪ್ರವೃತ್ತಿ. ಅಂದ್ರ ಆದಾಯದ ಬದಲಾವಣೆಯಿಂದ ಹಿಯರ್ 10 to 13,000, ಹೌದಾ? ಆದಾಯದ ಬದಲಾವಣೆಯಿಂದ ಅನುಭೋಗದ ಪ್ರಮಾಣದಲ್ಲಿ ಬದಲಾವಣೆ ಉಂಟಾಯಿತು. ಆಗಿರೋದಿಲ್ಲ, ನೀವು ಒಂದು ವಸ್ತುವನ್ನ ತಗೋತೀರಿ ಮೊದಲ, ಈಗ ಎಷ್ಟು ವಸ್ತು ತೊಗೊಳತ್ರಿ, 3 ವಸ್ತುಗಳನ್ನ ತೊಗೊಳತ್ರಿ. ಹಾಗಾಗಿ
ಆದಾಯದ ಬದಲಾವಣೆಯಿಂದ ಅನುಭೋಗದ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆಯನ್ನು ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದು ಕರೆಯುತ್ತೇವೆ. ಇದನ್ನ ಸೂತ್ರದ ಮೂಲಕ ನೋಡುವುದಾದ್ರೆ MPC is equal to ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ ಎನ್ನುವ ಇದರಿಂದ ನಾವು ನೋಡ್ತೀವಿ. MPC ಅಂದರೆ ಸೀಮಾಂತ ಅನುಭೋಗ ಪ್ರವೃತ್ತಿ, ಸೀಮಾಂತ ಅನುಭೋಗ ಪ್ರವೃತ್ತಿ. ನೆಕ್ಸ್ಟ್ ಡೆಲ್ಟಾ ಸಿ ಅಂದರೆ, ಡೆಲ್ಟಾ ಅಂದ್ರೆ ಬದಲಾವಣೆ ಇರುತ್ತೆ, ಅನುಭೋಗದಲ್ಲಿ ಆಗುವ ಬದಲಾವಣೆ. ಡೆಲ್ಟಾ ವೈ ಅಂದ್ರೆ ಆದಾಯದಲ್ಲಿ ಆಗುವ ಬದಲಾವಣೆ. ನೀವು ಹಿಂದೆ ಕಲ್ತಿರೋದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಅದಕ್ಕೆ ಸಿಮಿಲರ್ ಬರ್ತಾವ. ಸೊ ಇಲ್ಲಿಗೆ ನಮ್ಗೆ ಏನಾಗ್ತಂದ್ರೆ ಒಂದನೇ ವಿಡಿಯೋ ನಮ್ದು ಕಂಪ್ಲೀಟ್ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋದಂದ್ರೆ ನಾವು ಅನುಭೋಗ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದಿಷ್ಟು ಹಣವನ್ನ, ನಮಗೆ ಬಂದಂತ ಎಲ್ಲ ಹಣವನ್ನ ನಾವು ಖರ್ಚು ಮಾಡುವುದಿಲ್ಲ. ಏನ್ ಮಾಡ್ತೀವಿ ಅಂದ್ರೆ ಆ ಹಣದ ಒಂದು ಭಾಗವನ್ನ ನಾವು ಏನ್ ಮಾಡ್ತೀವಿ, ಉಳಿತಾಯ ಮಾಡ್ತೀವಿ. ನಿಮ್ಗೆ 10,000 ರೂಪಾಯಿ ಆದಾಯ ಬರ್ತಿತ್ತು ಅಂದ್ರೆ 10,000 ರೂಪಾಯಿ ನೀವು 5,000 ಖರ್ಚು ಮಾಡಿ 5,000 ಉಳಿಸ್ತಿರಲ್ಲ. ಆ 5,000 ಉಳಿಸಿದ್ದನ್ನ ಏನ್ ಮಾಡ್ತೀರಿ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.